ಎಲ್ಲಾ ಜಿಲ್ಲೆಗಳಿಗೂ ಪ್ರವಾಸ ಮಾಡಿದ್ರು, ಬೀದರ್ ಜಿಲ್ಲೆಗೂ ಬಂದರು. ಏನ್ ಮಾಡಿದ್ರು? ಜಮೀರ ಬರ್ತಾನವರು ಜಿಲ್ಲಾಧಿಕಾರಿ ಮಟ್ಟದಲ್ಲಿ ಕೂತ್ಕೊಂಡು ಇವತ್ತು ಏನಾದ್ರೂ ಆಗಲಿ ಮುಂದಿನ 15 ದಿನದಲ್ಲಿ ಏನು ರೈತರ ರೈತರು ಪಾಪ 40 ವರ್ಷ 50 ವರ್ಷ 60 ವರ್ಷ ನಿರಂತರವಾಗಿ ಪಾಪ ರೈತ ಜಮೀನು ತಮ್ಮ ಹೊಲದಲ್ಲಿ ಉಳುಮೆ ಮಾಡ್ತಾ ಇದ್ರು. ಆ ಹೊಲಕ್ಕೆ ಏನು ಪಾಣಿನ ಹೆಸರಿದ್ರೆ ವಕಫ್ ಅಂತ ಹೇಳಿ ಬರ್ತಕ್ಕಂಥ ಪಾಣಿನ ತರ್ತಕ್ಕಂಥ ಕೆಲಸ ಮಾಡಿದ್ರು. ನೋಟಿಸ್ಗಳನ್ನ ಕೊಟ್ಟರು. ಯಾತಕ್ಕೋಸ್ಕರ ಕೊಟ್ಟರು? ಇವತ್ತು ರಾಜ್ಯದಲ್ಲಿ ಸಾವಿರಾರು ರೈತರಿಗೆ ಒಕ್ಕಲಿಸ್ತಕ್ಕಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿದ್ರು. ಯಾತಕ್ಕೋಸ್ಕರ ಮಾಡಿದ್ರು? ನಾನು ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇಷ್ಟಪಡ್ತೇನೆ, ಸನ್ಮಾನ್ಯ ಸಿದ್ದರಾಮಯ್ಯ ಯಾತಕ್ಕೋಸ್ಕರ ರೈತರ ಬಗ್ಗೆ ಇಷ್ಟೊಂದು ಸಿಟ್ಟುಗಳಿದೆ? ಯಾತಕ್ಕೋಸ್ಕರ ರಾಜ್ಯದಲ್ಲಿರ್ತಕ್ಕಂಥ ಹಿಂದೂಗಳು ರೈತರ ಜಮೀನನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ನೀವು? ಆ ವಕಫ್ ಬೋರ್ಡ್ ಮುಖೇನ ಆ ರೈತರಿಗೆ ನೋಟಿಸ್ ಅನ್ನು ಯಾಕೆ ಕೊಡ್ತಾ ಇದ್ದೀರಿ? ಗುಲ್ಬರ್ಗದಲ್ಲಿ ಹಾಲು ಮತಸ್ಥ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಂದು ದೇವಸ್ಥಾನಕ್ಕೂ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ವಕ್ಫ್ ಬೋರ್ಡ್ ಅವರು, ತಮ್ಮ ಜಮೀನು ಅಂತ ಹೇಳಿ. ಇವತ್ತು ರಾಜ್ಯದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಾಲಯಗಳಿಗೆ ವಕ್ಫ್ ಬೋರ್ಡ್ ಮೂಲಕ ನೋಟಿಸ್ ಅನ್ನು ಕೊಡಿಸ್ತಾ ಇದ್ದಾರೆ ಜಮೀನು ಮತ್ತು ಸಿದ್ದರಾಮಯ್ಯನವರು. ಇವತ್ತು ಗುಲ್ಬರ್ಗದಲ್ಲಿ, ಇವತ್ತು ಧರ್ಮಪುರ ಈ ಗ್ರಾಮದಲ್ಲಿ ಇಡೀ ಊರಿಗೆ 26